ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಭಾರತೀಯ ಪಶುಪಾಲನಾ ನಿಗಮ ಲಿಮಿಟೆಡ್ ಇವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಅವರು ಬಿಟ್ಟಿರೋ ಅಫಿಷಿಯಲ್ ನೋಟಿಫಿಕೇಶನ್ ಬಂದು ಹಿಂದಿಲಿದೆ. ಸೊ ತುಂಬ ಜನಕ್ಕೆ ಹಿಂದಿ ಅರ್ಥ ಆಗಲ್ಲ ಮತ್ತು ಓದೋಕ್ಕೂ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು AI ಯೂಸ್ ಮಾಡಿಕೊಂಡು ಅದನ್ನ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಹಾಗೆ ಈ ನೋಟಿಫಿಕೇಷನ್ದು ಲಿಂಕ್ನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು. ಸೊ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಗಳು ಮತ್ತು ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಈ ರೆಕ್ರೂಟ್ಮೆಂಟ್ನ ಯಾರು ಮಾಡ್ತಾ ಇರೋದು ಅಂದರೆ ಇಂಡಿಯನ್ ಅನಿಮಲ್ ಹಸ್ಬೆಂಡರಿ ಕಾರ್ಪೊರೇಷನ್ ಲಿಮಿಟೆಡ್ ಅವರು ಮಾಡ್ತಿರೋದು. ಸ್ಟಾರ್ಟಿಂಗ್ ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇದು ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಆಗಿಲ್ಲ, ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಆದ್ರೂ ಈಗ ಮೇನ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗುತ್ತೆ. ಇನ್ನು ಡೀಟೈಲ್ಡ್ ಇನ್ಫಾರ್ಮೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ, ಒಂದ್ಸಲ ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು ಡಿಸ್ಟಿಕ್ ಲೆವೆಲ್ ಮತ್ತು ತಾಲೂಕ್ ಲೆವೆಲ್ ಮತ್ತು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ವರ್ಕ್ಗಳಿರುತ್ತೆ. ಅದು ಸ್ಟೇಟ್ ವೈಸ್ ಇರುತ್ತೆ. ಸೊ ಕರ್ನಾಟಕದಲ್ಲೂ ವ್ಯಾಕೆನ್ಸಿ ಇದೆ. ಅದು ಎಷ್ಟು ವ್ಯಾಕೆನ್ಸಿ ಅಂತ ಹೇಳ್ತೀನಿ. ಇನ್ನು ಅಪ್ಲಿಕೇಶನ್ ಬಂದು ನೀವು ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಅಪ್ಲಿಕೇಶನ್ ಹಾಕೋಕ್ಕೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಂದ ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಆ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತೆಲ್ಲ ಕೂಡ ಹೇಳ್ತೀನಿ. ಸೊ ಇವಾಗ ಯಾವ ಪೋಸ್ಟ್ಗೆ ಖಾಲಿ ಇದೆ, ಎಷ್ಟು ಸಂಬಳ, ಎಷ್ಟು ವ್ಯಾಕೆನ್ಸಿ ಅದನ್ನೆಲ್ಲ ನೋಡೋದಾದರೆ ಚೀಫ್ ಪ್ರಾಜೆಕ್ಟ್ ಆಫೀಸರ್, ಇದಕ್ಕೆ 75,000 ಸಂಬಳ ಇರುತ್ತೆ ಪ್ರತಿ ತಿಂಗಳು. ಇನ್ನು ನೆಕ್ಸ್ಟ್ ಬಂದು ಡಿಸ್ಟ್ರಿಕ್ಟ್ ಎಕ್ಸ್ಟೆನ್ಷನ್ ಆಫೀಸರ್, ಬಟ್ ಇಲ್ಲಿ ಸ್ವಲ್ಪ ಏನೋ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಬೇರೆನೇ ತೋರಿಸ್ತಿದೆ. ಬಟ್ ಇದ್ರದ್ದು ರಿಯಲ್ ನೇಮ್ ಬಂದು ಡಿಸ್ಟ್ರಿಕ್ಟ್ ಎಕ್ಸ್ಟೆನ್ಷನ್ ಆಫೀಸರ್, ತಹಸೀಲ್ ಡೆವಲಪ್ಮೆಂಟ್ ಆಫೀಸರ್, ಪಂಚಾಯತ್ ಪಶು ಸೇವಕ್, ಈ ಥರ 4 ಪೋಸ್ಟ್ ಇದೆ. ಸೊ ಅದು ಇಲ್ಲಿ ಹಿಂದಿದು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ತಪ್ಪಾಗಿದೆ. ಸೊ ಅದನ್ನ ನೋಡ್ಕೊಳ್ಳಿ. ಬಟ್ ಈ ಸ್ಯಾಲ್ರಿ ಇದೆಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿದೆ, ಇದನ್ನು ನೋಡ್ಕೊಳ್ಳಿ. ಸೊ ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಇದಕ್ಕೆ ಬಂದು 50,000 ಇರುತ್ತೆ. ತಹಸೀಲ್ ಡೆವಲಪ್ಮೆಂಟ್ ಆಫೀಸರ್ ಇವ್ರಿಗೆ ಪ್ರತಿ ತಿಂಗಳು 40,000 ಸಂಬಳ ಇರುತ್ತೆ. ಇನ್ನು ಪಂಚಾಯತ್ ಪಶು ಸೇವಕ್ ಇವ್ರಿಗೆ ಬಂದು 28,500 ರೂಪಾಯಿ ಸಂಬಳ ಇರುತ್ತೆ. ಇನ್ನು ಇದಕ್ಕೆ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅಂತ ನೋಡೋದಾದರೆ ಚೀಫ್ ಪ್ರಾಜೆಕ್ಟ್ ಆಫೀಸರ್ ಇದಕ್ಕೆ ಹಾಕಬೇಕು ಅಂತ ಇದ್ದರೆ CA, CS, ಮಾಸ್ಟರ್ ಡಿಗ್ರಿ ಅಥವಾ MVSc, MBA, ME, MTech, MSc, ಸೊ ಯಾವುದಾದ್ರು ಓಕೆ, ನೀವು ಮಾಸ್ಟರ್ ಡಿಗ್ರಿನ ಮಾಡಿರಬೇಕು. ಇನ್ನು ಡಿಸ್ಟ್ರಿಕ್ಟ್ ಎಕ್ಸ್ಟೆನ್ಷನ್ ಆಫೀಸರ್ ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಇದ್ದರೆ ಗ್ರ್ಯಾಜುಯೇಷನ್ ಆಗಿರಬೇಕು, ಯಾವುದಾದ್ರು ಒಂದು ಡಿಗ್ರಿ ಇರಬೇಕು. ಇನ್ನು ತಹಸೀಲ್ ಡೆವಲಪ್ಮೆಂಟ್ ಆಫೀಸರ್ಗೆ ಅಪ್ಲೈ ಮಾಡಬೇಕು ಅಂದರೆ 12th ಓದಿರಬೇಕು. ಇನ್ನು ಪಂಚಾಯತ್ ಪಶು ಸೇವಕ್ ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ಮಿನಿಮಮ್ ನೀವು 10th ಪಾಸ್ ಆಗಿರಬೇಕು. ಸೊ ನೀವು ಎಲ್ಲದಕ್ಕೂ ಅಪ್ಲಿಕೇಶನ್ ಹಾಕ್ಬೋದು, ಬಟ್ ಎಲ್ಲದಕ್ಕೂ ಸಪ್ರೇಟ್ ಅಪ್ಲಿಕೇಶನ್ ಹಾಕಬೇಕು. ಒಂದಕ್ಕೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಎಲ್ಲದಕ್ಕೂ ಆಗಲ್ಲ, ನೀವು 4ಕ್ಕೂ ಹಾಕ್ಬೋದು, ಬಟ್ ಬೇರೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಿರುತ್ತೆ. ಸೊ ಆ ಇನ್ಫಾರ್ಮೇಷನ್ ಬಂದು ಇಲ್ಲಿದೆ. ಅದ್ರ ಜೊತೆಗೆ ನಿಮ್ಮದು ಹೆಲ್ತ್ ಚೆಕಪ್, ಕ್ಯಾರೆಕ್ಟರ್ ಚೆಕಪ್, ಎಕ್ಸ್ಪೀರಿಯನ್ಸ್ ಇದನ್ನೂ ಎಲ್ಲ ಕೂಡ ನೋಡ್ತಾರೆ. ಇನ್ನು ಇದರ ಏಜ್ ಲಿಮಿಟ್ನ ನೋಡೋದಾದರೆ ಚೀಫ್ ಪ್ರಾಜೆಕ್ಟ್ ಆಫೀಸರ್ ಇದಕ್ಕೆ 40ರಿಂದ 65 ಏಜ್ ಆಗಿರಬೇಕು. ಡಿಸ್ಟ್ರಿಕ್ಟ್ ಎಕ್ಸ್ಟೆನ್ಷನ್ ಆಫೀಸರ್ಗೆ 25ರಿಂದ 40 ಏಜ್ ಆಗಿರಬೇಕು. ತಹಸೀಲ್ ಡೆವಲಪ್ಮೆಂಟ್ ಆಫೀಸರ್ಗೆ 21ರಿಂದ 40 ಏಜ್ ಆಗಿರಬೇಕು. ಇನ್ನು ಪಂಚಾಯತ್ ಪಶು ಸೇವಕ್ ಇವ್ರಿಗೆ 18ರಿಂದ 40 ಏಜ್ಗೆ ಅಪೊಳಗಿರಬೇಕು. ಆಗಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದು 11 ಮೇ 2025 12 ಗಂಟೆ ಅಷ್ಟೊತ್ತಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ ಚೀಫ್ ಪ್ರಾಜೆಕ್ಟ್ ಆಫೀಸರ್ ಇದಕ್ಕೆ ಅಪ್ಲಿಕೇಶನ್ ಫೀ ಬಂದು 1,534 ರೂಪಾಯಿ. ಪೇಮೆಂಟ್ನ ಆನ್ಲೈನಲ್ಲಿ ಮಾಡಬೇಕಿರುತ್ತೆ. ಇನ್ನು ಡಿಸ್ಟ್ರಿಕ್ಟ್ ಎಕ್ಸ್ಟೆನ್ಷನ್ ಆಫೀಸರ್ ಇದಕ್ಕೆ 1,180 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದಕ್ಕೂ ಕೂಡ ನೀವು ಆನ್ಲೈನಲ್ಲಿ ಹಾಕಬೇಕಿರುತ್ತೆ. ಇನ್ನು ತಹಸೀಲ್ ಡೆವಲಪ್ಮೆಂಟ್ ಆಫೀಸರ್ ಇದಕ್ಕೆ ಬಂದು ಅಪ್ಲಿಕೇಶನ್ ಫೀ ಬಂದು 944 ರೂಪಾಯಿ. ಎಲ್ಲ ಕ್ಯಾಂಡಿಡೇಟ್ಸ್ಗೂ ಕೂಡ ಇಷ್ಟೇ ಇರುತ್ತೆ, ಇಲ್ಲಿ ಯಾವುದೇ ಥರದ ಕನ್ಸೆಷನ್ ಇಲ್ಲ. ಇದನ್ನು ಆನ್ಲೈನಲ್ಲೇ ಹಾಕಬೇಕಿರುತ್ತೆ. ಇನ್ನು ಪಂಚಾಯತ್ ಪಶು ಸೇವಕ್ ಇದಕ್ಕೆ 708 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದು ಕೂಡ ಆನ್ಲೈನಲ್ಲೇ ಹಾಕಬೇಕಿರುತ್ತೆ. ಇದು ಬರೀ ಅಪ್ಲಿಕೇಶನ್ ಫೀಸ್ ಅಲ್ಲ, GST ಇನ್ಕ್ಲೂಡ್ ಮಾಡಿಬಿಟ್ಟು ಇಷ್ಟಾಗುತ್ತೆ, ಅದನ್ನ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಇದು ಮತ್ತು ಒಂದ್ಸಲ ಅಪ್ಲಿಕೇಶನ್ ಫೀ ಕಟ್ಟಾದಮೇಲೆ ಅದು ರೀಫಂಡ್ ಆಗಲ್ಲ. ಇನ್ನು ನೀವು ಇಲ್ಲಿ ಏನು ಕೆಲಸ ಇರುತ್ತೆ, ನಿಮಗೆ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅದೆಲ್ಲ ಇನ್ಫಾರ್ಮೇಷನ್ನ ಇಲ್ಲಿ ಕೊಟ್ಟಿದ್ದಾರೆ. ನೀವು ಹಿಂದಿ ಓದೋಕ್ಕೆ ಬಂದರೆ ಹಿಂದಿಲಿ ನೋಡ್ಕೊಳ್ಳಿ, ಅಥವಾ ಇಂಗ್ಲೀಷ್ದು ಇಲ್ಲಿ ಕೊಟ್ಟಿದ್ದಾರೆ, ಬಟ್ ಟ್ರಾನ್ಸ್ಲೇಷನ್ ಇಲ್ಲ. ಬಟ್ ಟ್ರಾನ್ಸ್ಲೇಟ್ ಮಾಡೋಕ್ಕೂ ಕೂಡ ನಾನೊಂದು ವೆಬ್ಸೈಟ್ನ ಕೊಟ್ಟಿರ್ತೀನಿ, ಅದ್ರಲ್ಲಿ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೋಡ್ಕೋಬೋದು. ಸೊ ರೆಸ್ಪಾನ್ಸಿಬಿಲಿಟಿ ಎಲ್ಲ ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಎಕ್ಸ್ಟೆನ್ಷನ್ ಆಫೀಸರ್ಗೆ ಇದಿರುತ್ತೆ, ತಹಸೀಲ್ ಡೆವಲಪ್ಮೆಂಟ್ ಆಫೀಸರ್ಗೆ ಈ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಮತ್ತು ಅವ್ರಿಗೆ ಏನು ಬೆನಿಫಿಟ್ಸು, ಸ್ಯಾಲ್ರಿ, ಅಥಾರಿಟಿ ಎಲ್ಲ ಏನಿರುತ್ತೆ ಅದೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಏನಾದ್ರು ಒಂದು ಟಾರ್ಗೆಟ್ನ ಕೊಡ್ತಾರೆ, ಅಷ್ಟು ಮಾಡಿದರೆ 1 ಬೈಕ್ ವಿಲ್ ಬಿ ಗಿವನ್ ಫ್ರೀ ಆನ್ ಮಂತ್ಲಿ
ಸೇಲ್ಸ್ ಅಪ್ ಟು 25 ಲ್ಯಾಕ್. ಅಂದರೆ ನೀವೇನಾದ್ರು 25 ಲ್ಯಾಕ್ ಸೇಲ್ಸ್ನ ಮಾಡಿಕೊಟ್ರೆ ನಿಮಗೆ ಒಂದು ಬೈಕ್ನ ಫ್ರೀಯಾಗಿ ಕೊಡ್ತಾರೆ. ಈ ರೀತಿ ಬೆನಿಫಿಟ್ಸ್ಗಳಿದೆ. ಇನ್ನು ಪಂಚಾಯತ್ ಪಶು ಸೇವಕ್ ಅವ್ರದ್ದು ನೋಡೋದಾದರೆ ಏನಾದ್ರು ನೀವು 10 ಲ್ಯಾಕ್ ಸೇಲ್ಸ್ನ ಮಾಡಿಕೊಟ್ರೆ ಫಾರಿನ್ ಟ್ರಾವೆಲ್ ಆ ಥರ ಎಲ್ಲ ಬೆನಿಫಿಟ್ಸ್ ಸಿಗುತ್ತೆ. ಇದನ್ನೆಲ್ಲ ಒಂದು ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅಥವಾ ಹಿಂದಿದು ನೋಡ್ಕೊಳ್ಳಿ. ನೋಟಿಫಿಕೇಷನ್ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ಮಾಡ್ತಾರೆ ಅಂದರೆ, ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅದು ಹಿಂದಿಲಿರೋದ್ರಿಂದ ನಾನು ಚಾಟ್ ಜಿಪಿಟಿಗೆ ಹಾಕ್ಬಿಟ್ಟು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಕರೆಕ್ಟಾಗಿ ಕೊಡಿ. ಅದ್ರ ಥ್ರೂನೇ ನಿಮಗೆ ಕಾಂಟ್ಯಾಕ್ಟ್ ಎಲ್ಲ ಮಾಡೋದು, ಅದಕ್ಕೋಸ್ಕರನೇ. ಸೊ ನೀವು ಎಲಿಜಿಬಲ್ ಇದ್ದರೆ ಇದಕ್ಕೆ ನಿಮಗೆ ಇಮೇಲ್ ಮುಖಾಂತರನೇ ಆನ್ಲೈನ್ ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಕಳಿಸ್ತಾರೆ. 1 ಮಂತ್ ಆದಮೇಲೆ ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡ್ತಾರೆ. ಎಕ್ಸಾಮ್ ಪ್ಯಾಟ್ರನ್ ಏನಿರುತ್ತೆ ಅಂದರೆ 50 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ, 30 ನಿಮಿಷ ಎಕ್ಸಾಮ್ ಆಗಿರುತ್ತೆ. ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಅಂದರೆ ಹಿಂದಿ, ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ರೀಸನಿಂಗ್, ಜನರಲ್ ಸೈನ್ಸ್, ಬೇಸಿಕ್ ಕಂಪ್ಯೂಟರ್. ಪಾಸಿಂಗ್ ಮಾರ್ಕ್ಸ್ ಬಂದು 50%. ಯಾವುದೇ ಥರದ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ನೀವು ಆನ್ಲೈನ್ ಮುಖಾಂತರನೇ ಈ ಎಕ್ಸಾಮ್ನ ಬರೀಬೋದು. ನೀವೇನಾದರೂ ಇದರಲ್ಲಿ ಎಕ್ಸಾಮಲ್ಲಿ ಕ್ವಾಲಿಫೈ ಆದ್ರಿ ಅಂದರೆ ನೀವು ಒಂದು ಡಿಕ್ಲರೇಷನ್ ಫಾರ್ಮ್ನ ಇಮೇಲಲ್ಲಿ ಕಳಿಸ್ತಾರೆ. ಅದನ್ನ ನೀವು ಸ್ಟ್ಯಾಂಪ್ ಪೇಪರ್ ಮೇಲೆ ₹100 ಸ್ಟ್ಯಾಂಪ್ ಪೇಪರ್ ಮೇಲೆ ಪ್ರಿಂಟ್ ಮಾಡಿಸಿ ನೋಟ್ರಿ ಮಾಡಿಸ್ಬಿಟ್ಟು ಅದನ್ನ ಅವರಿಗೆ ಕಳಿಸ್ಬೇಕಿರುತ್ತೆ. ಅದಾದಮೇಲೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂವಲ್ಲಿ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅದೆಲ್ಲ ಮಾಡ್ತಾರೆ. ಅದಾದಮೇಲೆ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಎಲ್ಲ ಆಗಿ ನೀವು ಕರೆಕ್ಟಾಗಿ ಸೆಲೆಕ್ಟ್ ಆದರೆ ಫೈನಲ್ ಸೆಲೆಕ್ಷನ್ ಲೀಸ್ಟ್ನ ಕೊಡ್ತಾರೆ ಮತ್ತು ಆಫರ್ ಲೆಟರ್ನ ಕೊಡ್ತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು 4 ಪೋಸ್ಟ್ಗಳಿಗೂ ಸೇಮ್ 50 ಮಾರ್ಕ್ಸ್ಗಿರುತ್ತೆ. ಇಂಟರ್ವ್ಯೂ ಎಕ್ಸಾಮು 50 ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸ್ಗೆ ಇರುತ್ತೆ. ಸೊ ಇವೆರಡರಲ್ಲೂ ಯಾರು ಟಾಪಲ್ಲಿ ಇರ್ತೀರಾ ಅವರಿಗೆ ಕೊಡ್ತಾರೆ. ಇನ್ನು ಯಾವ ಸ್ಟೇಟಲ್ಲಿ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅಂತ ನೋಡೋದಾದರೆ ಎಲ್ಲ ಸ್ಟೇಟ್ದು ಕೊಟ್ಟಿದ್ದಾರೆ. ಸೊ ನಾವು ಕರ್ನಾಟಕದ ನೋಡೋದಾದರೆ ಚೀಫ್ ಪ್ರಾಜೆಕ್ಟ್ ಆಫೀಸರ್ 3, ಡಿಸ್ಟಿಕ್ ಎಕ್ಸ್ಟೆನ್ಷನ್ ಆಫೀಸರ್ 30, ತಹಶೀಲ್ ಡೆವಲಪ್ಮೆಂಟ್ ಆಫೀಸರ್ 122, ಪಂಚಾಯತ್ ಪಶು ಸೇವಕ್ 535, ಟೋಟಲ್ 690 ವ್ಯಾಕೆನ್ಸಿ ಕರ್ನಾಟಕದವರಿಗಿದೆ. ಇನ್ನು ಸಿಲಬಸ್ಸು ಮತ್ತು ಸ್ಕೀಮ್ ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಪ್ಯಾಟ್ರನ್ದು ನೋಡೋದಾದರೆ ಟೋಟಲ್ 50 ಕ್ವಶನ್ಸ್ ಇರುತ್ತೆ. ಇದು MCQ ಕ್ವಶನ್ಸ್ ಆಗಿರುತ್ತೆ. 30 ನಿಮಿಷ ಎಕ್ಸಾಮ್ ಆಗಿರುತ್ತೆ. ನೀವು ಎಕ್ಸಾಮ್ ಯಾವಾಗಿರುತ್ತೆ ಅದಕ್ಕಿಂತ 15 ನಿಮಿಷ ಮುಂಚೆ ಇರಬೇಕು. ಅಂದರೆ ಆನ್ಲೈನಲ್ಲೇ ಎಕ್ಸಾಮ್ ಮಾಡ್ತಾರೆ. ನೀವು ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪು ಕಂಪ್ಯೂಟರ್ ಸೆಂಟ್ರಲ್ಲಿ ಮಾಡ್ಬೋದು. ಎಲ್ಲ ಕ್ವಶನು 1 ಮಾರ್ಕ್ಸಿಗಿರುತ್ತೆ, ನೋ ನೆಗೆಟಿವ್ ಮಾರ್ಕ್ಸ್. ಮಿನಿಮಮ್ ನೀವು ಕ್ವಾಲಿಫೈ ಆಗೋಕ್ಕೆ 50% ತಗೊಳ್ಳೇಬೇಕು. ಅಂದರೆ 50 ಕ್ವಶನಲ್ಲಿ 25 ಕರೆಕ್ಟ್ ಆಗಲೇಬೇಕು. ಇಲ್ಲಿ ಯಾವುದೇ ಥರದ ರಿಸರ್ವೇಷನ್ ರಿಲ್ಯಾಕ್ಸೇಷನ್ ಏನಿಲ್ಲ, ಎಲ್ಲರೂ ಈಕ್ವಲ್ ಆಗಿರುತ್ತೆ. ಎಕ್ಸಾಮಿನೇಷನ್ಗಿಂತ ನಿಮ್ಮದು ಯಾವಾಗ ಎಕ್ಸಾಮಿನೇಷನ್ ಇದೆ ಅದಕ್ಕಿಂತ 2 ದಿನ ಮುಂಚೆ ನಿಮಗೆ ಇಮೇಲಲ್ಲಿ ಲಿಂಕ್ ಕಳಿಸ್ತಾರೆ. ಸೊ ಇಮೇಲ್ ID ಮತ್ತು ಫೋನ್ ನಂಬರ್ನ ಕರೆಕ್ಟಾಗಿ ಕೊಡಿ. ಸೊ ಆ ಲಿಂಕು ಎಕ್ಸಾಮ್ಗಿಂತ 15 ನಿಮಿಷ ಮುಂಚೆ ಆ್ಯಕ್ಟಿವೇಟ್ ಆಗುತ್ತೆ. ಅದನ್ನ ಓಪನ್ ಮಾಡ್ಕೊಂಡು ರೆಡಿ ಇರಬೇಕಿರುತ್ತೆ. ನೀವು ಎಕ್ಸಾಮ್ನ ಚೂಸ್ ಮಾಡಬೇಕಿರುತ್ತೆ. ಹಿಂದಿ ಮತ್ತು ಇಂಗ್ಲೀಷ್ ಎರಡರಲ್ಲಿರುತ್ತೆ. ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಯೂಶ್ವಲಿ ಕರ್ನಾಟಕದವರಾಗಿದ್ದರೆ ಇಂಗ್ಲೀಷ್ನೇ ಚೂಸ್ ಮಾಡಿದರೆ ಬೆಟರ್ ಅನಿಸುತ್ತೆ. ಅದಾದಮೇಲೆ ಅದರಲ್ಲಿ ನೀವು ಇಂಗ್ಲೀಷ್ ಚೂಸ್ ಮಾಡಿದರೆ ಅದರ ರಿಲೇಟೆಡೇ ಕ್ವಶನ್ಸ್ ಬರುತ್ತೆ. ಇನ್ನು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ನೀವೇನಾದರೂ ಎಕ್ಸಾಮ್ ಬರೀತಾ ಇದ್ದರೆ ಏನೇನು ನಿಮ್ಮದು ಲ್ಯಾಪ್ಟಾಪ್ದು ಕಾನ್ಫಿಗರೇಷನ್ಸು ಸ್ಪೀಡೆಲ್ಲ ಎಷ್ಟಿರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಗೂಗಲ್ ಕ್ರೋಮಲ್ಲಿ ಬರಬೇಕಿರುತ್ತೆ. ಇನ್ನು ಡೆಸ್ಕ್ಟಾಪ್ ವಿಂಡೋಸ್ 2007 ಅಥವಾ ಅದಕ್ಕಿಂತ ಮೇಲೆ. ಈ ಯೂಶ್ವಲಿ ಈಗ ಎಲ್ಲ ವಿಂಡೋಸ್ 2010 ಇರುತ್ತೆ ಅನಿಸುತ್ತೆ, ಅದನ್ನೇ ಯೂಸ್ ಮಾಡಿ. ಇನ್ನು ಮಿನಿಮಮ್ 4G ಸ್ಪೀಡ್ ಇರಬೇಕು. ನೀವು ಯಾವಾಗ ಎಕ್ಸಾಮಿನೇಷನ್ ಕಂಪ್ಲೀಟ್ ಮಾಡ್ತೀರಾ ಆವಾಗಲೇ ರಿಸಲ್ಟ್ ಬರುತ್ತೆ. ಅದರದ್ದು ಪ್ರಿಂಟೌಟ್ ತಗೋಬೇಕಿರುತ್ತೆ. ಅದಾದಮೇಲೆ ಏನು ಮಾಡಬೇಕು ಅಂತ ಅವರು ತಿಳಿಸ್ಕೊಡ್ತಾರೆ. ಇನ್ನು ಎಕ್ಸಾಮಿನೇಷನ್ ಸ್ಕೀಮ್ ನೋಡೋದಾದರೆ ಹಿಂದಿ 8 ಮಾರ್ಕ್ಸ್ಗಿರುತ್ತೆ, 8 ಕ್ವಶನ್. ಇಂಗ್ಲೀಷ್ 8 ಕ್ವಶನ್, 8 ಮಾರ್ಕ್ಸ್. ಮ್ಯಾಥಮೆಟಿಕ್ಸ್ 8 ಮಾರ್ಕ್ಸ್ಗೆ 8 ಕ್ವಶನು. ರೀಸನಿಂಗ್ ಎಬಿಲಿಟಿ 8 ಮಾರ್ಕ್ಸ್ಗೆ 8 ಕ್ವಶನ್. ಡೈಲಿ ಸೈನ್ಸ್ 8 ಮಾರ್ಕ್ಸ್ಗೆ 8 ಕ್ವಶನ್. ಬೇಸಿಕ್ ಪ್ರಿನ್ಸಿಪಲ್ ಆಫ್ ಕಂಪ್ಯೂಟರ್ 10 ಮಾರ್ಕ್ಸ್ಗೆ 10 ಕ್ವಶನ್. ಟೋಟಲ್ 30 ನಿಮಿಷ ಎಕ್ಸಾಮ್ ಇರುತ್ತೆ. ಇನ್ನು ಅದರಲ್ಲಿ ಸಿಲೆಬಸ್ ನೋಡೋದಾದರೆ ಹಿಂದಿ, ಅಲಂಕಾರ್, ಪರಿಚಯ್, ಮೊಹಾವ್ರೆ, ಸಮಾಸ್ ಇದೆಲ್ಲ ಇರುತ್ತೆ. ಇನ್ನು ಇಂಗ್ಲೀಷಲ್ಲಿ ಆಂಟೋನಿಮ್ಸ್, ಸಿನೋನಿಮ್ಸ್, ಸೆಂಟೆನ್ಸ್ ಕಂಪ್ಲೀಷನ್ ಇದಿರುತ್ತೆ. ಮ್ಯಾಥಮೆಟಿಕ್ಸ್ ಬಂದು ಸಿಂಪ್ಲಿಫಿಕೇಷನ್, ಪ್ರಾಫಿಟ್ ಆ್ಯಂಡ್ ಲಾಸ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಪರ್ಸೆಂಟೇಜ್, ಟೈಮ್ ಆ್ಯಂಡ್ ವರ್ಕ್ ಕವರೇಜ್ ಇದ್ರ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ರೀಸನಿಂಗ್ ಎಬಿಲಿಟಿ, ಡೈರೆಕ್ಷನ್, ಕ್ಯಾಲೆಂಡರ್, ಕೋಡಿಂಗ್, ಡಿಕೋಡಿಂಗ್, ಅನಾಲಜಿ ಇದ್ರ ಮೇಲೆ ಇರುತ್ತೆ. ಇನ್ನು ಡೈಲಿ ಸೈನ್ಸ್ ಬಂದು reproduction in plant, chemical compound, periodic table, organisms in the beginning, biology basics, plants and their structure, epidermal cells, important elements, branches of science and basics. ಇನ್ನು ಕಂಪ್ಯೂಟರ್ ಬಗ್ಗೆ ನೆಟ್ವರ್ಕ್ ಟೆಕ್ನಾಲಜಿ, ವರ್ಲ್ಡ್ ವೈಡ್ ವೆಬ್, ಹಾರ್ಡ್ವೇರ್, MS ಆಫೀಸ್ ಸಾಫ್ಟ್ವೇರ್, ಇಂಟರ್ನೆಟ್ ಟೆಕ್ನಾಲಜಿ, ಫಂಕ್ಷನ್ಸ್ ಆಫ್ ಕೀಬೋರ್ಡ್,
ಈ ರೀತಿ ಸಿಲೆಬಸ್ ಇರುತ್ತೆ. ಸೊ ಇದು ಬಂದು ಇದರದ್ದು ಇನ್ಫಾರ್ಮೇಷನ್ ಆಗಿತ್ತು. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಹಾಕಿ, ಒಳ್ಳೆ ಸಂಬಳನೇ ಸಿಗಿದೆ ಮತ್ತು ತುಂಬ ವ್ಯಾಕೆನ್ಸಿ ಇದೆ. ಜಾಸ್ತಿ ಜನ ಇದಕ್ಕೆ ಯೂಶ್ವಲಿ ಹಾಕಲ್ಲ, ಯಾಕೆಂದರೆ ತುಂಬ ಜನಕ್ಕೆ ಗೊತ್ತೇ ಆಗೋದಿಲ್ಲ. ಅದಕ್ಕೆ ನಿಮಗೆ ಇಷ್ಟ ಇದ್ದರೆ ಹಾಕಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ಹಾಕಲಿ. ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂದರೆ ಇದ್ರದ್ದು ಲಿಂಕ್ನ ಕೊಟ್ಟಿರ್ತೀನಿ. ಇಲ್ಲಿ ಬಂದ್ಬಿಟ್ಟು ನೀವು 4ರಲ್ಲಿ ಯಾವುದಕ್ಕೆ ಹಾಕ್ಬೇಕಿರ್ತೀರ. ಇದು ಹೇಳಿದಾಗೆ ಮಾಸ್ಟರ್ ಡಿಗ್ರಿ ಮಾಡಿರಬೇಕು. ಎರಡನೇದು ಬಂದು ಯಾವುದಾದ್ರು ಡಿಗ್ರಿ, ಇದು 12th ಪಾಸ್ ಆಗಿರಬೇಕು, ಇದು 10th ಪಾಸ್ ಆಗಿರಬೇಕು. ಯಾವುದಕ್ಕೆ ಹಾಕಬೇಕು ಅಂತ ಇರ್ತೀರ ಅದನ್ನ ಚೂಸ್ ಮಾಡಿ. ಇಲ್ಲಿ ಅಪ್ಲಿಕೇಶನ್ ಫೀ ಏನು ಕ್ವಾಲಿಫಿಕೇಷನ್ ಬೇಕು ಅಂತ ತೋರಿಸುತ್ತೆ. ನೋಡಿ, ಚೂಸ್ ಮಾಡಿದರೆ ಸಾಕು, ಇಲ್ಲಿ ತೋರಿಸುತ್ತೆ ಈ ಥರ ಎಷ್ಟು ಅಪ್ಲಿಕೇಶನ್ ಫೀಸ್ ಕಟ್ಟಬೇಕು ಮತ್ತು ಏನು ಡಿಗ್ರಿ ಬೇಕು ಆ ಥರ ಎಲ್ಲ. ಅದಾದಮೇಲೆ ನಿಮ್ಮ ನೇಮ್, ಫುಲ್ ನೇಮ್ ಕೊಡಿ, ಮೊಬೈಲ್ ನಂಬರ್, ಫಾದರ್ ನೇಮ್ ಅಥವಾ ಹಸ್ಬೆಂಡ್ ನೇಮ್ ಕೊಡಬೇಕಿರುತ್ತೆ. ಇನ್ನು ಫಾದರ್ ಮೊಬೈಲ್ ನಂಬರ್ ಕೊಡಬೇಕು, ಡೇಟ್ ಆಫ್ ಬರ್ತ್, ಇಮೇಲ್, ಅಡ್ರೆಸ್ಸು ಕರೆಕ್ಟಾಗಿ ಕೊಡಿ. ನಿಮ್ಮದು ಗ್ರಾಮ ಪಂಚಾಯತಿ ಯಾವುದು, ಪಿನ್ ಕೋಡ್, ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ದು ಇಮೇಜ್ ಇದನ್ನೆಲ್ಲ ಅಪ್ಲೋಡ್ ಮಾಡಬೇಕಿರುತ್ತೆ. ಇದಾದಮೇಲೆ ನೆಕ್ಸ್ಟ್ ಅಂತ ಹೊಡೀರಿ. ಆಮೇಲೆ ಅಪ್ಲಿಕೇಶನ್ ಫೀ ಕಟ್ಟೋಕ್ಕೆ ವಿಂಡೋ ಬರುತ್ತೆ. ಅಪ್ಲಿಕೇಶನ್ ಫೀಸ್ನೆಲ್ಲ ಕಟ್ಟಬೇಕಿರುತ್ತೆ. ಸೊ ನೀವು ಇಲ್ಲಿರೋ 4ಕ್ಕೂ ಬೇಕಾದ್ರೆ ಅಪ್ಲೈ ಮಾಡ್ಬೋದು, ಬಟ್ ಎಲ್ಲದಕ್ಕೂ ಸಪ್ರೇಟ್ ಫಾರ್ಮ್ನ ನೀವು ಫಿಲ್ ಮಾಡಬೇಕಿರುತ್ತೆ. ಈ ಥರ ಬೇರೆ ಬೇರೆ ಫಾರ್ಮ್, ಎಲ್ಲದಕ್ಕೂ ಅಪ್ಲಿಕೇಶನ್ ಫೀಸ್ ಕಟ್ಟಬೇಕಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಇದಕ್ಕೆ ಅಪ್ಲೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ, ಅವರು ಕೂಡ ಅಪ್ಲೈ ಮಾಡಲಿ. ಯಾಕೆಂದರೆ ಇದು ತುಂಬ ಜನಕ್ಕೆ ಗೊತ್ತೇ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದರೆ ಅವರು ಕೂಡ ಅಪ್ಲೈ ಮಾಡಿ ಸೆಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.